ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆಗೆ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರದ್ದು ನಮ್ಮ ವರ್ಧಾನ್ ಫರ್ಟಿಲಿಟಿನಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು, ಅವ್ರಿಗೆ ಹೇಗೆ ಕನ್ಸೀವ್ ಆಯ್ತು, ಮತ್ತೆ ಈ ಜರ್ನಿ ಕನ್ಸೀವ್ ಆಗ್ಲಿಕ್ಕೆ ಜರ್ನಿ ಹೇಗಿತ್ತು ನಮ್ಮ ಹಾಸ್ಪಿಟಲ್ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಇಬ್ಬರಿಗೂ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು ಏನಂತ ಡಾಕ್ಟರ್ ಹೇಳಲಿಕ್ಕೆ ಆನಂದ್ ಮ್ಯಾಮ್. ಡಾಕ್ಟರ್ ಆನಂದ್. ನಿಮ್ಮ ಹೆಸರು ಶಿಲ್ಪಾ. ನಿಮ್ಗೆ ಎಷ್ಟು ಏಜ್ ಸರ್ ಈಗ? ನನ್ 40 ಮೇಡಮ್, ಅವ್ರು 25. ಓಕೆ. ಈಗ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ? 4-5. 4 ಇಯರ್ಸ್ ಆಗಿತ್ತು. ಓಕೆ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ತೋರಿಸಿದ್ರಾ ಸರ್ ತಾವು? ಎಸ್ ಮೇಡಮ್, ತೋರಿಸಿದ್ರಿ. ಓಕೆ. ನೇಟಿವ್ ಪ್ಲೇಸ್ ಅಲ್ಲಿ ಬಾಗಲಕೋಟೆಲ್ಲ ತೋರಿಸಿದ್ರಿ. ಓಕೆ. ಹೇಗೆ ಅನಿಸ್ತು ಅಲ್ಲಿ ತೋರಿಸೋದಕ್ಕೂ ಇಲ್ಲಿ ತೋರಿಸೋದಕ್ಕೂ ಚೇಂಜಸ್? ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್ ಮ್ಯಾಮ್. Yes, ತುಂಬಾ ಡಿಫರೆನ್ಸ್ ಇದೆ. ಆಸ್ ಎ ಡಾಕ್ಟರ್ ಆಗಿ ನೀವೇ ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಇಟ್ ವಿಲ್ ಹೆಲ್ಪ್ ಟು ಅವರ್ ಆಡಿಯನ್ಸ್. ಹೌದು. ಲೈಕ್ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು. ಇಲ್ಲಿ ಹ್ಮ್. ಇನ್ಫರ್ಟಿಲಿಟಿ ಆಗಿ ಬಂದವರಿಗೆ ಎಲ್ಲಾ ತರದ್ದು ಫೆಸಿಲಿಟೀಸ್ ಸಿಗುತ್ತೆ ಮೇಡಮ್. ಯಾವುದೇ ತರದ್ದು ಈ ತರದ್ದಿಲ್ಲ ಆ ತರದ್ದಿಲ್ಲ ಅನ್ನೋದೇನು ಇಲ್ಲ. ಎಲ್ಲಾ ತರದ್ದು ಫೆಸಿಲಿಟೀಸ್ ಇದೆ. ಈಗ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ಆಗಿದೆ? ಓ, ಕಂಗ್ರ್ಯಾಚುಲೇಷನ್ಸ್. ಇವತ್ತು ಅನಾಮಲಿ ಸ್ಕ್ಯಾನಿಂಗ್ ಆಗಿರ್ಬೋದು. ತುಂಬಾ ಸಂತೋಷ. ಸೊ ಈಗ ನಿಮ್ಗೆ ಮಕ್ಕಳು ಆಗೋದಕ್ಕಿಂತ ಬಿಫೋರು ಈಗ ಪ್ರೆಗ್ನೆನ್ಸಿ ಆದ್ಮೇಲೆ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆನಾ ಲೈಫಲ್ಲಿ? ವಿ ಆರ್ ವೆರಿ ಮಚ್ ವೆರಿ ಹ್ಯಾಪಿ. ಹ್ಯಾಪಿ ಹೌದಲ್ಲ? ಹೌದು. ಆಫ್ಟರ್ 4 years ಆಗಿರೋದ್ರಿಂದ ಈಗ ಟ್ರೀಟ್ಮೆಂಟ್ ಏನಾಯ್ತು ಸರ್ ಇಲ್ಲಿ ನಿಮ್ಗೆ? ಟ್ರೀಟ್ಮೆಂಟ್ ಇವಾಗ ಸ್ಕ್ಯಾನಿಂಗ್ ಬಂದಿರೋದು. ಹೇಗೆ ಕನ್ಸೀವ್ ಆದ್ರೆ, ಹೇಗೆ ಪ್ರೆಗ್ನೆಂಟ್ ಆಯ್ತು? ಅಂದ್ರೆ ನ್ಯಾಚುರಲ್ಲೇ ಆಗಿದ್ದು ಮೇಡಮ್. ಹ್ಮ್. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಮ್ದು ಅಬಾರ್ಟ್ ಆಗಿರೋದ್ರಿಂದ ಹೆಚ್ಚಿನ ಇದಕ್ಕಾಗಿ ಸರ್ ಕನ್ಸಲ್ಟ್ ಮಾಡಿದ್ರೆ ಏನಾದ್ರು ಬೇರೆ ಏನಾದ್ರು ಇಶ್ಯೂಸ್ ಇದೆಯಾ ಅಂತ ಏನೋ ಆತರ ಇರ್ಲಿಲ್ಲ. ಏನು ಪ್ರಾಬ್ಲಮ್ ಇರ್ಲಿಲ್ಲ. ಪ್ರಾಬ್ಲಮ್ ಇರ್ಲಿಲ್ಲ. ಓಕೆ. ನ್ಯಾಚುರಲ್ ಆಗಿ ಹೇಗಿದ್ದಾರೆ ನಮ್ಮ ಡಾಕ್ಟರು, ನಮ್ಮ ಹಾಸ್ಪಿಟಾಲಿಟಿ ಸ್ಟಾಫ್? ವೆರಿ ಫ್ರೆಂಡ್ಲಿ ವೆರಿ ಫ್ರೆಂಡ್ಲಿ. 100%. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೇ ಕೇಳಿದ್ರು, ಏನೇ ಡೌಟ್ಸ್ ಇದ್ರು ನೀವು ಅವಾಗ್ಲೇ ಕೇಳ್ಬೋದು. ಯಾವ್ದಕ್ಕೂ ಏನು ಇದನ್ನ ಮಾಡ್ಕೊಳಲ್ಲ. ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಅಷ್ಟೆಲ್ಲ ಮೇಡಮ್ ಆಗ್ಲಿ ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ. friendly ಆಗಿ. ಆಸ್ ಎ ಡಾಕ್ಟರ್ ಆಗಿ ನೀವು ಬೇರೆ ಹಾಸ್ಪಿಟಲ್ ಎಕ್ಸ್ಪೆನ್ಸು ಇಲ್ಲಿದ್ದ ಕಂಪೇರ್ ಮಾಡಿದ್ರೆ ಏನು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತೀರಾ? ಆ ತರದ್ದೇನಿಲ್ಲ. ಆ ಥರದ್ದೇನು? ನ್ಯಾಚುರಲ್ ಆಗಿ ಯೂಶುವಲಿ ಎಷ್ಟಿದೆ ಅಲ್ಲ ಆ ತರದ್ದೇ ನಾರ್ಮಲ್ ಆಗಿ. ನಾರ್ಮಲ್ ಆಗಿ ಇದೆ. ಸೊ ಓವರ್ ಆಗಿ ಎಕ್ಸ್ಪೀರಿಯನ್ಸ್ ಇಸ್ ಗುಡ್ ಹಿಯರ್. 100%. ಸೊ ಈಗ ನಮ್ಮ ಮಕ್ಕಳಿಲ್ಲಾರ್ದವ್ರಿಗೆ ತುಂಬಾ ವರ್ಷ, 4 ವರ್ಷ ನಿಮ್ಮಂಗೆ ಅಥವಾ 5 ವರ್ಷ 10 ವರ್ಷ 15 ವರ್ಷ ತುಂಬಾ ಜನ ಆಗೋದಿಲ್ಲೇನೋ ಅಂತ ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಸ್ ಎ ಡಾಕ್ಟರ್ ಆಗಿ ಅವ್ರಿಗೆ ನೀವೇನ್ ಸಜೆಷನ್ ಕೊಡ್ತೀರಿ? ಡೆಫಿನೆಟ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಏನೇ ಡೌಟ್ಸ್ ಇದ್ದು ನೀವು ಕೇಳ್ಕೋಬಹುದು, ಮಾತಾಡ್ಬಹುದು, ಡಿಸ್ಕಸ್ ಮಾಡಬಹುದು. ಏನೇ ಇದ್ರು ಅವ್ರು ಹೇಳ್ತಾರೆ, ಮುಕ್ತವಾಗಿ ಮುಕ್ತವಾಗಿ ಮಾತಾಡ್ತಾರೆ. ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. ನೀವು ಯಾವ್ದಕ್ಕಾದ್ರೂ ಒಂದು ಚೂಸ್ ಮಾಡ್ಕೋಬಹುದು. ಸಕ್ಸಸ್ ರೇಟ್ ಕೇಳಿದ್ರೆ ನನಗೆ ಮೋರ್ ದನ್ 90% ಇದೆ. ಥ್ಯಾಂಕ್ ಯು ಸೋ ಇನ್ ಮಚ್. ಇನ್ಫರ್ಟಿಲಿಟಿ 90%, ಮೋರ್ ದನ್ 90% ಗುಡ್ ರಿಸಲ್ಟ್. ಗುಡ್ ರಿಸಲ್ಟ್ ಆಲ್ವೇಸ್. ಎಸ್ ಸರ್. ನನಗನ್ಸಿದ್ದು ಆ ಥರ ಅನಿಸ್ತಾ ಇದೆ. ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅವ್ರು ಹೇಳಿದ್ದೆ ಆಯ್ತು. ಥ್ಯಾಂಕ್ ಯು. ಈಗ ನಿಮ್ಗೆ ಅನಾಮಲಿಸ್ಕಲ್ 5 ತಿಂಗಳು ಆಗೋಗ್ಬಿಟ್ಟಿದೆ. 4.5 months 4.5 ಅನಾಮಲಿ ಸ್ಕ್ಯಾನಿಂಗ್ ನಾವು 19 to 24 ವೀಕ್ಸ್ ಅಲ್ಲಿ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯವಾದಂತ ಮಗು, ಹೆಲ್ದಿ ಮಗು, ಮುದ್ದಾದ ಮಗು ನಿಮ್ಗೆ ದೇವ್ರು ಕಾಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ನಿಮ್ ಫೀಡ್ಬ್ಯಾಕ್ ಕೊಟ್ಟಿರೋ ಸಲುವಾಗಿ. ಹೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಇದ್ರು. ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ವರ್ಧಾನ್ ಫರ್ಟಿಲಿಟಿಯಲ್ಲಿ ಹೇಳಿದ್ರು. ಮದುವೆ ಆಗಿ 4 ವರ್ಷ ಆಗಿತ್ತು, ಒಂದು ಅಬೋರ್ಷನ್ ಆಯ್ತು, ಏನು ಮುಂದೆ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಈಗ ಮತ್ತೆ ಅನಾಮಲಿ ಒಂದು 4 to 5 months ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿ ದೇ ಆರ್ ವೆರಿ ಹ್ಯಾಪಿ. ನಿಮಗೂ ಮಕ್ಕಳಿಲ್ವೇ? ಈ ಡಾಕ್ಟರ್ ಬಾಯಿಂದನೇ ಕೇಳಿದ್ದೀರಾ, ಇನ್ನೂ ತಡ ಯಾಕೆ? ಬಂದು ತೋರಿಸಿ, ನಿಮಗೂ ಖಂಡಿತ ಮಗು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೀಡ್ಬ್ಯಾಕ್ಸ್. ಥ್ಯಾಂಕ್ ಯು.